ಮೊದಲನೇದಾಗಿ ಕೇಂದ್ರದ BJP ಸರ್ಕಾರಕ್ಕೆ ಕರ್ನಾಟಕದ ಮೇಲೆ ತುಂಬ ಕೋಪ ಇದೆ ಅನಿಸುತ್ತೆ. ನೈಋತ್ಯ ಮುಂಗಾರಿನಿಂದ ಕರ್ನಾಟಕಕ್ಕೆ ಸಮಸ್ಯೆ ಆಗಿತ್ತು. ನಾವು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ ಕಾಸು ಕೊಡಿ ಅಂತ ಕೇಂದ್ರ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡಿದ್ವಿ. BJP ರೂಲಿಂಗ್ ಇರ್ತಕ್ಕಂಥ ಮಹಾರಾಷ್ಟ್ರಗೆ 1566 ಕೋಟಿ ಕೊಡ್ತಾರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ. ನಮ್ಮ ಕರ್ನಾಟಕಕ್ಕೆ ಬರೀ 384 ಕೋಟಿ ಕೊಡ್ತಾರೆ. ಇದನ್ನು ಅಶೋಕಣ್ಣ ಅವ್ರ ಅಚೀವ್ಮೆಂಟ್ ಅನ್ನೋ ಥರ ಟ್ವೀಟ್ ಮಾಡ್ತಾರೆ. ಅಶೋಕಣ್ಣನ ಏನು ಸರ್, ಮಹಾರಾಷ್ಟ್ರಕ್ಕೆ 1566 ಕೋಟಿ ಕೊಟ್ಟಿದ್ದಾರೆ, ನಮಗೆ ನೋಡಿದ್ರೆ 384 ಕೋಟಿ ಕೊಟ್ಟಿದ್ದಾರೆ. ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ 9 ಸಂಸದರನ್ನ ಕೇಳಿ ಅಂತಾರೆ. ಸರ್, ನೀವು ND ಅವ್ರು 19 ಜನ ಗೆದ್ದಿದ್ದೀರಲ್ವಾ, ನೀವೇನು ಇಂಡಿಯಾ ಗೇಟ್ ಹತ್ರ ಹೋಗಿ ಕಳ್ಳೆ ಬೀಜ ಮಾರ್ತೀರಾ ಏನು ಸರ್? ನೀವು ಕೇಳಬೇಕು ತಾನೆ. ನಾವೇನು ಕಾಂಗ್ರೆಸ್ಗೆ ಕೇಳ್ತಿದ್ದೀವಿ ಸ್ಟೇಟ್ ಡಿಸಾಸ್ಟರ್ ಫಂಡ್ನ, ಉತ್ತರ ಕರ್ನಾಟಕದ ಜನಕ್ಕೆ ಕೇಳ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಜನ ಯೋಚನೆ ಮಾಡಬೇಕು. ನೋಡಿ, ಉತ್ತರ ಕರ್ನಾಟಕದ ಜೊತೆ BJP ನಿಲ್ತಾ ಇಲ್ಲ. ಕೇಂದ್ರದ BJP ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡ್ತಿದೆ. ಆ ಉತ್ತರ ಕರ್ನಾಟಕದ ಇಲಿಗಳು, ಫೈರ್ ಬ್ರ್ಯಾಂಡ್ಗಳೆಲ್ಲ ಬಾಯ್ ಬಡ್ಕೊತಾ ಇರ್ತಾರಲ್ಲ, ಇವಾಗ ಕೇಳಕ್ಕೆ ಏನಾಗಿದೆಯಂತೆ ಅವ್ರಿಗೆ? ಉತ್ತರ ಕರ್ನಾಟಕಕ್ಕೆ ತಾನೆ ಏನೋ ಉತ್ತರ ಕರ್ನಾಟಕದಿಂದ ಅದೇನೋ ಆಗೋಗ್ತಾರಂತೆ ವಿಧಾನಸೌಧಕ್ಕೆ ಬಂದು. ಅವ್ರ ಯೋಗ್ಯತೆಗೆ ಮಹಾರಾಷ್ಟ್ರಕ್ಕೆ ಅಷ್ಟು ಕೊಡ್ತಾ ಇದ್ದಾರೆ, ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳೋ ಯೋಗ್ಯತೆ ಇಲ್ಲ. ಉತ್ತರ ಕರ್ನಾಟಕಕ್ಕೆ BJP ಮೋಸ ಮಾಡಿದೆ. ಅಶೋಕಣ್ಣ, ನಿಮ್ಮ BJP ಮೋಸ ಮಾಡಿದೆ ನಮ್ಮ ರಾಜ್ಯಕ್ಕೆ. ನಿಮಗೆ ತಾಕತ್ತಿದ್ರೆ ಕೇಂದ್ರನ ಪ್ರಶ್ನೆ ಮಾಡಿ, ನಮ್ಮ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ನಮಗೇನು ಬರಬೇಕು ಅದು ಕೊಡಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಮ್ಮ ಈಶ್ವರಪ್ಪ ಸರು ಅದೇನೋ ಒಂದು ಪದ ಬಳಸಿದ್ರು ನಮ್ಮ ಪ್ರಿಯಾಂಕ್ ಸರ್ ಬಗ್ಗೆ. ಸರ್, ನೀವು ಹಿರಿಯರಿದ್ದೀರಾ ಸರ್, ನಾವು ಆ ಪದ ನಿಮ್ಮ ಬಗ್ಗೆ ನಾವು ಬಳಸಲ್ಲ ಸರ್. ಅದೇ ಪದದ ಅರ್ಥದಲ್ಲಿ BJP ಅವ್ರು ನಿಮ್ಮನ್ನು ಆಚೆ ಹಾಕಿದ್ದು. ಅದೇ ಪದದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ನಿಮ್ಮನ್ನು ಆಚೆ ಹಾಕಿದ್ದು. ಈಗ ಆ ಪದ ಯಾರಿಗೆ ಅಪ್ಲೈ ಆಗುತ್ತೆ ಯೋಚನೆ ಮಾಡಿ ಸರ್. ನೀವು ದೊಡ್ಡವರು ಇದ್ದೀರಾ ಸರ್, ಆ ಪದ ನಾನು ಬಳಸೋಕ್ಕೆ ರೆಡಿ ಇಲ್ಲ. ಮೂರನೇದು, ಕುಮಾರಸ್ವಾಮಿ ಅವ್ರಿಗೆ RSS ಬಗ್ಗೆ ನಿಲುವೇನು? ಎಡಿಟೋರಿಯಲ್ ಬರೆದಿದ್ರಲ್ಲ ಸರ್, RSSನ ಏನೇನೋ ಬೈದಿದ್ರಲ್ಲ, ಇವತ್ತು ನಿಮ್ಮ ನಿಲುವೇನು? JDS ನಿಲುವೇನು RSS ಬಗ್ಗೆ ಕುಮಾರಸ್ವಾಮಿ ಅವರು ಉತ್ತರಿಸಬೇಕು. ಎರಡನೇದು, JDS ಅಂದರೆ ಎಸ್ ಅಂದರೆ ಸೆಕ್ಯುಲರ, ಸ್ಯಾಫ್ರಾನ, ಇದು ಹೇಳಬೇಕು. ಜಾತ್ಯತೀತತೆ ಅಂದರೆ JDS ಪ್ರಕಾರ ಎಲ್ಲ ಧರ್ಮಗಳನ್ನೂ ಈಕ್ವಲ್ ಆಗಿ ನೋಡೋದಲ್ಲ. ಅಧಿಕಾರ ಬೇಕು ಅಂದರೆ ಯಾವ ಪಕ್ಷದ ಜೊತೆ ಬೇಕಾದರೂ ಹೊಲ್ಟೋಗೋದು, ಅದು JDSನ ಜಾತ್ಯತೀತತೆ ಡೆಫಿನೇಷನ್ನು. ಕುಮಾರಣ್ಣ, ಇದಕ್ಕೂ ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್. RSS ಅವ್ರಿಗೆ ಅಷ್ಟು ಅವಶ್ಯಕತೆ ಏನಿತ್ತು? ಜಗದೀಶ್ ಶೆಟ್ಟರ್ ಸಾಹೇಬ್ರು ಹೇಳ್ತಾರೆ, ಶೆಟ್ಟರ್ ಸಾಹೇಬ್ರೆ, ನೀವು ಮುಖ್ಯಮಂತ್ರಿಗಳಾಗಿದ್ರಿ, ಆಗ ಯಾರೋ ಒಂದು ಪತ್ರ ಬರೆದ್ರಂತೆ ಶಿಕ್ಷಣ ಇಲಾಖೆಗೆ, ಏನಂತ? ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಅವಕಾಶ ಕೊಡಿ ಅಂತ. ಆವಾಗ ಶಿಕ್ಷಣ ಇಲಾಖೆ ರಿಪ್ಲೈ ಏನು ಕೊಡ್ತು? ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ ಅಂತ. ಸರ್, ಅದರ ಅರ್ಥ ಏನು ಸರ್? ಇದು ಪ್ರತಿ ಸರ್ಕಾರಿ ಶಾಲೆಯ ಗ್ರೌಂಡ್ಗೂ ಅಪ್ಲಿಕೇಬಲ್ಲ? ಎರಡನೇದು, ಶಿಕ್ಷಣ ಇಲಾಖೆನೂ ಮುಖ್ಯಮಂತ್ರಿಗಳ ಕಂಟ್ರೋಲ್ಗೆ ಬರೋದು. ಇದನ್ನು ಮರ್ತೋಗಿದ್ರ ಸರ್? ಓ ಕರೆಕ್ಟು ಸಾಹೇಬ್ರು, ಹಂಗೆ ಅಚಾನಕ್ಕಾಗೆಲ್ಲ ಪದವಿಗಳು ಹೊಲಿದ್ರೆ ಓದ್ಕೊಳ್ಳೋಕೆ ಟೈಮ್ ಇರಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಶಿಕ್ಷಣ ಇಲಾಖೆಗೂ ನೀವೇ ಬಾಸ್ ಆಗಿದ್ದಿದ್ದು ಅವತ್ತು. ಅದಕ್ಕೊಂದು ಮಿನಿಸ್ಟ್ರಿ ಇರ್ತಾರಷ್ಟೇ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ಪ್ರತಿ ಇಲಾಖೆಯ ತೀರ್ಮಾನಕ್ಕೆ ತಾವು ಜವಾಬ್ದಾರರಾಗಿರ್ತೀರಾ. ಅದೇನು ರಿಪ್ಲೈ ಕೊಡ್ತೀರಾ ಶೆಟ್ಟರ್ ಸರ್? ಮೊನ್ನೆ ನಮ್ಮ ಕಡೆ ಬಂದ್ರಿ, MLC ಆಗೋದ್ರಿ, ಮತ್ತೆ ಆ ಕಡೆ ಹೋಗಿದ್ದೀರಾ, ಏನಾಗ್ತಿದೆಯೋ ಗೊತ್ತಿಲ್ಲ. ಇವರೆಲ್ಲ ಅಧಿಕಾರ ದಾಹದಲ್ಲಿ ಕಳೆದೋಗ್ತಿರೋರು. ನಾನು ಈಗ RSS ಪಥಚಲ ಬಗ್ಗೆ ಕೇಳ್ತಾ ಇದ್ದಾರೆ, ಅವಶ್ಯಕತೆ ಏನಿತ್ತು? ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು? RSS ಅವ್ರಿಗೆ ಏನಾದರೂ ನಾನು ಹೇಳೋದು, ಅಶೋಕಣ್ಣ ನಿಮ್ಮ ಮಗನ ನಿಲ್ಲಿಸಿ ಅಖಾಡಕ್ಕೆ. ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೋಡ್ರಯ್ಯ, ಆ ಮಂಗಳೂರಲ್ಲಿ BJP ಅವರು ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ, ಬೇಲ್ಗೆ ಶ್ಯೂರಿಟಿ ಕೊಡೋನ್ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಇವ್ರ ಮಕ್ಕಳು ಯಾವನಾದರೂ ಬಂದು ತ್ರಿಶೂಲ ಹಿಡಿತಾರಾ? ಈ BJP ಲೀಡ್ರ್ ಮಕ್ಕಳು ಬಂದು ಯಾವನಾದರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನಾ? ಹಿಂದುತ್ವ ಅಂತ ಫೈಟ್ ಮಾಡ್ತಾನಾ? ಯಾವತ್ತಾದರೂ ಸ್ಟ್ರೈಕಿಗೆ ಬಂದಿರೋದು ನೋಡಿದ್ದೀರಾ? ಇವ್ರ ಮಕ್ಕಳು ಸ್ಟ್ಯಾನ್ಫೋರ್ಡು, ಆಕ್ಸ್ಫರ್ಡು, US, UK, ಆಡಿ, ಬೆನ್ಸು, BMW. ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ. ನೀನು ಯಾವತ್ತಾದರೂ ಜೈಲಲ್ಲಿದ್ದಾಗ, ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ನೀನು ಜೈಲಲ್ಲಿದ್ದಾಗ ನಿನಗೆ ಬೇಲ್ ಕೊಡೋಕ್ಕೆ ನಿಮ್ಮ ಅಪ್ಪ ಅಮ್ಮ, ನಿನ್ನ ಅಣ್ಣ ತಮ್ಮ, ನಿನ್ನ ಹೆಂಡತಿ ಬಂದಿರ್ತಾರೆ. ಯಾವನಾದರೂ BJP ಲೀಡ್ರ್ ಬೆಂಗಳೂರಿಂದ ಬರ್ತಾನ? ಹೋಗ್ಲಿ, ನಿನ್ನ ಶ್ಯೂರಿಟಿ ಕೊಟ್ಟಿರ್ತಾನೆ ಯಾವನಾದರೂ? ಬೇಲ್ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡಿರ್ತಾನ?
ಹೋಗ್ಲಿ ನೀನು ಬೆಂಗಳೂರಿಗೆ ಬಂದರೆ ಅವ್ರ ಮನೆ ಹತ್ರ ಬಂದರೆ ಅಪ್ಪ ಪಾಪ ನೀನು ಹಿಂದುತ್ವದ ಗಲಾಟೆಯಲ್ಲಿ ಅರೆಸ್ಟ್ ಆಗಿದೆ ಬಾರಾಜ ಟಿಫನ್ ತಿನ್ನು ಅಂತಾನೆ. ಬಿ ಜೆ ಪಿ ಲೀಡರ್ಗಳು ಕಳ್ಳರು, ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು. ಅವ್ರಿಗೆ ಶ್ರೀರಾಮಚಂದ್ರ ನಾಲ್ಗೆ ಅಲ್ಲ ಅಷ್ಟೇ ಇರೋದು, ನಮಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ. ಈ ಎದೆಯಲ್ಲಿ ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ, ಡಿ ಕೆ ಶಿವಕುಮಾರರು ಇದ್ದಾರೆ.